ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸಿಲೆಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ತೋರಿಸ್ತಾ ಇರೋದು ಕ್ರೀಮು. ಈ ಕ್ರೀಮು ನಿಮಗೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಆಗಿರುತ್ತೆ, ಆಮೇಲೆ ಪಿಂಪಲ್ಸು, ಡಾರ್ಕ್ ಮಾರ್ಕು, ಹಾಗೆ ಡಾರ್ಕ್ ಸ್ಪಾಟ್ಸು, ಆಮೇಲೆ ಈ ಸ್ಕಿನ್ ಪ್ರಾಬ್ಲಮ್ ಏನೇ ಇರಲಿ ಎಲ್ಲನೂ ಈ ಕ್ರೀಮ್ ನಿಮಗೆ ಬೆಸ್ಟ್ ರಿಸಲ್ಟ್ ತೋರಿಸುತ್ತೆ. ಹಾಗೆ ನೋಡಿ, ಯಾರಿಗೆಲ್ಲ ನನ್ನ ವೀಡಿಯೋಸು ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಂತೂ ಒತ್ತಿ ಯಾಕಂದರೆ ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ನ ನೀವು ಮೊದಲೇ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಗೆ ಏನೇ ಅನಿಸಲಿ ನಾನು ವೀಡಿಯೋ ನೋಡ್ತಾ ಇರಬೇಕಾದಾಗ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ, ಲಾಸ್ಟ್ ನಾನು ಏರ್ ಫಾಲ್ಗೆ ಅಂತ ಒಂದು ಹೋಮ್ ರೆಮಿಡಿ ಏನು ಮಾಡಿದ್ನಲ್ವ ಪೌಡರು, ಆ ವಿಡಿಯೋದಲ್ಲಿ ಒಬ್ಬರು ಕೇಳಿದರು. ಅದಕ್ಕೆ ನಾನು ಆನ್ಸರು ಮಾಡಿದ್ದೆ. ಯಾಕಂದರೆ ಅವರು ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಏನೋ ಸ್ವಲ್ಪ ಕೇಳಿದರು. ನೋಡಿ, ಸ್ವಲ್ಪ ಇದ್ದರೆ ನಾವು ಮನೆಯಲ್ಲೇ ಸರಿಪಡಿಸ್ಕೋಬೋದು. ಆದರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ನೀವು ಖಂಡಿತವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ನಾವು ಮನೆಯಲ್ಲೇ ಎಲ್ಲನೂ ಅಂದರೆ ಕ್ಯೂರ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನೋಡಿ, ಈ ಕ್ರೀಮ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ನಾನು ಲೀಸ್ಟ್ ಹೇಳ್ತೀನಿ. ಒಂದು ಪೇಪರು ಪೆನ್ನು ತೊಗೊಳ್ಳಿ, ಲೀಸ್ಟ್ ಬರ್ಕೊಳ್ಳಿ, ರೆಡಿಯಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗಿ ಎಲ್ಲ ತೊಗೊಂಡು ಬನ್ನಿ. ಆಮೇಲೆ ಈ ಕ್ರೀಮ್ ಮಾಡ್ಕೊಳ್ಳಿ. ಅಯ್ಯೋ ವೇಟ್ ಮಾಡಿ ಮತ್ತೆ ರೆಡಿಯಾಗಿ ಹೋಗಿಬಿಟ್ಟಿರ ಶಾಪಿಂಗ್ ಮಾಡೋದಕ್ಕೆ. ಏನು ನೀವು ಆಚೆಯಿಂದ ತರೋ ಅವಶ್ಯಕತೆಯೇ ಇಲ್ಲ. ನೀವು ಮನೆಯಲ್ಲಿ ನೀವು ಊಟ ಮಾಡೋಕ್ಕೆ ಏನು ರೈಸ್ ಬಳಸ್ತೀರಲ್ವ, ನೀವು ಯಾವ ರೈಸು, ಮತ್ತು ಕೋಲಮ್ ರೈಸಾ, ಸ್ಟೀಮ್ ರೈಸಾ, ಆ ರೈಸಾ, ಬಾಸ್ಮತಿ ರೈಸಾ, ಯಾವುದಾದ್ರೂ ಓಕೆ. ನೀವು ಹೇಳಿದ್ನಲ್ವ, ನೀವು ಮನೇಲಿ ಯಾವ್ದು ಬಳಸ್ತೀರೋ ಅದು ಮಾತ್ರ ತೊಗೊಳ್ಳಿ ಸಾಕು. ನೋಡಿ, ಈ ರೈಸು ಇದಕ್ಕೆ ನೋಡಿ ಒಂದು 2 ಸ್ಪೂನು ರೈಸ್ ತೊಗೊಳ್ಳಿ. ಹೇಳಿದ್ನಲ್ವ ಯಾವ ರೈಸ್ ಆದರೂ ಓಕೆ ಅಂತ ಅಂದ್ಬಿಟ್ಟು 2 ಅಥವಾ 3 ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಒಂದು 2-3 ಸಲ ಚೆನ್ನಾಗಿ ನೀರು ಹಾಕಿ ಈ ಥರ ಸ್ವಲ್ಪ ನೀಟಾಗಿ ತೊಳೆದ್ಬಿಡಿ. ಯಾಕಂದರೆ ಮೇಲ್ಗಡೆ ಇರೋದೆಲ್ಲ ಕೊಳೆ ಎಲ್ಲ ಹೋಗಲಿ ಅಂತ. ನೋಡಿ, ಈ ಥರ 2-3 ಸಲ ವಾಶ್ ಮಾಡಿದ ಮೇಲೆ ಇಷ್ಟು ನೀರು ಹಾಕಿಡಿ. ಇದು ನೋಡಿ, ಮುಚ್ಚಿ ನೀವೊಂದು 4 ಅವರ್ಸ್ ಆದರೂ ಬಿಡಬೇಕು. ಅಥವಾ ಓವರ್ನೈಟ್ ನೀವು ಬಿಡ್ತೀನಿ ಅನ್ನೋದಾದರೆ ಅದೂ ಓಕೆ, ಇನ್ನೂ ಒಳ್ಳೆಯದು. ಈ ಥರ ಸೈಡಿಗೆ ಇಟ್ಬಿಡಿ. ನೋಡಿ, ಅದು ನೆಂದ ಮೇಲೆ ಅಕ್ಕಿ ಎಲ್ಲ ನಿಮಗೆ ಆಗಲೇ ಸ್ವಲ್ಪ ದಪ್ಪ ಆಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ. ಇದನ್ನೇನಿಲ್ಲ, ನೀರು ಸಮೇತನೇ ನಾವು ಬಾಯ್ಲ್ ಮಾಡ್ಕೋಬೇಕು. ಈಗ ನೋಡಿ, ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡು ಆ ನೀರು ಆಮೇಲೆ ಅಕ್ಕಿ ಸಮೇತ ಕಡಾಯಿಗೆ ಅಕ್ಕಿ ಆಮೇಲೆ ನೀರು ಅಕ್ಕಿ ಎಲ್ಲನೂ ಅದಕ್ಕೆ ಹಾಕಿಬಿಡಬೇಕು. ನೋಡಿ, ಈ ಥರ ಸ್ವಲ್ಪ ಬಾಯ್ಲಿಗಿಡಿ. ಇದು ಅಕ್ಕಿ ಬೇಯಬೇಕು ಚೆನ್ನಾಗಿ, ನಿಮಗೆ ಈ ಥರ ಬಾಯ್ಲ್ ಬರಬೇಕು. ಹಾಗೆ ನಿಮಗೆ ಗೊತ್ತಾಗುತ್ತೆ. ಅದು ನೋಡಿ, ರೈಸ್ ಆಗಿದೆ ಆಲ್ರೆಡಿ, ನಿಮ್ಗಾಗಲೇ ನೋಡಿ ಅದೆಷ್ಟು ದಪ್ಪ ಆಗಿದೆ. ಈ ಸ್ಟೇಜಲ್ಲಿ ನಿಮಗೆ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಅನಿಸ್ತು ಅಂದರೆ ಬೇಕಾದರೆ ನೀರು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೀರು ಹಾಕಿದ ಮೇಲೆ ಅದು ಚೆನ್ನಾಗಿ ಈ ಥರ ಬಾಯ್ಲ್ ಬರೋವರೆಗೂ ನೀವು ಕುದಿಸ್ಕೊಳ್ಬೇಕು. ಯಾಕಂದರೆ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡಿಕೊಂಡ್ರೆ ಆಚೆನೇ ಇಟ್ಕೋಬೋದು, ಏನೂ ಆಗೋದಿಲ್ಲ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀರಾ ಅನ್ನೋದಾದರೆ ನೀವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಇದು ಕಂಪ್ಲೀಟು ತಣ್ಣಗಾದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಯಾಕಂದರೆ ನೀವು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಬಿಸಿ ಹಾಕಿದಾಗ ಏನಾಗುತ್ತೆ, ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಅಷ್ಟೇ. ಈಗ ನೋಡಿ, ಎಲ್ಲ ತಣ್ಣಗಾಗಿದೆ. ಇದನ್ನು ನೀವು ಬೇಕಾದರೆ ಈ ಫಿಲ್ಟ್ರ್ ಮಾಡೋ ಅಂದರೆ ಟೀ ಕಾಫಿ ಫಿಲ್ಟ್ರ್ ಮಾಡೋಕ್ಕೆ ಏನಿರುತ್ತಲ್ಲ ಅದರಿಂದ ಹಾಕಿ ಹಿಂಗೆ ಮ್ಯಾಶ್ ಮಾಡಿದ್ರೂ ಆಗುತ್ತೆ. ಅಥವಾ ಬಟ್ಟೆಯಲ್ಲಿ ನೀವು ಕ್ವೀಸ್ ಮಾಡಿದ್ರೂ ನಿಮಗೆ ಕ್ರೀಮ್ ಥರ ಬರುತ್ತೆ. ಇಲ್ಲ ನಿಮಗೆ ಫೈನ್ ಪೇಸ್ಟ್ ಥರ ಬೇಕು, ನಿಮಗೆ ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಬೇಕು ಅಂದರೆ, ಆಮೇಲೆ ನಂತರ ಡ್ರೈ ಸ್ಕಿನ್ ಇರೋರಿಗೆ ಅದು ಸ್ವಲ್ಪ ರಫ್ ಇದ್ದರೆ, ಯಾಕಂದರೆ ಡ್ರೈ ಸ್ಕಿನ್ ಅಲ್ವಾ, ಇನ್ನೂ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದೇನು ನೀರು ಸಮೇತ ಬಾಯ್ಲ್ ಮಾಡಿದ್ವಲ್ಲ ಅದೆಲ್ಲ ಮಿಕ್ಸಿಗೆ ಹಾಕಿದ್ಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರೀಮ್ ಎಲ್ಲೇ ತಂದರೂ ನಿಮಗೆ ಈ ಥರ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರೈಸು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆವಾಗ ನೋಡಿದ್ರಲ್ವ, ಅದಾಗಲೇ ದಪ್ಪ ಅನ್ನ ಆಗಿರುತ್ತೆ. ಅನ್ನ ಆಗಿದೆ ಅಂತಂದ್ಬಿಟ್ಟು ಸಾಂಬಾರು ಹಾಕ್ಕೊಂಡ್ಬಿಟ್ಟು ಊಟ ಮಾಡಬೇಡಿ, ಅದೇ ಬೇರೆ. ಇದಕ್ಕೆ ಉಪ್ಪು ಏನೂ ಹಾಕಿರಲ್ವಲ್ಲ, ಇದು ಕ್ರೀಮು. ಆಮೇಲೆ ಇದಕ್ಕೆ ನೋಡಿ, ಬೇಕು ಅಂದರೆ ನೀವು ಅಲೋವೆರಾ ಜೆಲ್ಲು ಮಿಕ್ಸ್ ಮಾಡ್ಕೊಳ್ಬಹುದು,
ಅಥವಾ ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ಆಯಿಲಿ ಸ್ಕಿನ್ ಇರೋರಿಗೆ ಬೇಡ, ಡ್ರೈ ಸ್ಕಿನ್ ಇರೋರಾದರೆ ಆಲ್ಮಂಡ್ ಆಯಿಲು ಅಥವಾ ಆಲಿವ್ ಆಯಿಲು ಬೇಕಾದರೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಗ್ಲಿಸರಿನ್ ಸಹ ಮಿಕ್ಸ್ ಮಾಡ್ಕೊಬೋದು. ಬಟ್ ಗ್ಲಿಸರಿನ್ನು ಬಳಸುವಾಗ ಹುಷಾರು, ಕೆಲವೊಬ್ಬರಿಗೆ ಏನಾಗುತ್ತೆ ಸ್ಕಿನ್ನು ಸ್ವಲ್ಪ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಆಗಲ್ಲ ಗ್ಲಿಸರಿನು, ಹಾಗಾಗಿ ಹೇಳ್ತಾ ಇರೋದು. ಬಟ್ ನಾನಂತೂ ಇದರಲ್ಲಿ ಏನೂ ಯೂಸ್ ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ ಮತ್ತೇನು ಬೇರೆ ಮಿಕ್ಸ್ ಮಾಡಲ್ಲ. ಆಮೇಲೆ ಇನ್ನೊಂದು ನೋಡಿ, ನಾನು ಯಾವುದೇ ರೆಮಿಡಿ ತೋರಿಸಲಿ ಫಸ್ಟು ನನ್ನ ಮೇಲೆ ನಾನು ಪ್ರಯೋಗ ಮಾಡಿ ನನಗೆ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ರಿಸಲ್ಟ್ ಬಂತು ಅಂದರೆ ಮಾತ್ರ ನಾನು ನಿಮಗೆ ತೋರಿಸೋದು. ಬೇರೆಯವರೆಲ್ಲ ತಮ್ಮೇಲಲ್ಲಿ ನೋಡಿರ್ಬೋದು, ಕೊರಿಯನ್ ಗ್ಲಾಸಿ ಸ್ಕಿನ್ ಅಂತೆ, ಜಾಪನೀಸ್ ಗ್ಲಾಸಿ ಸ್ಕಿನ್ ಅಂತೆ, ಅದೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ತಮ್ಮೇಲಲ್ಲಿರುತ್ತೆ, ಒಳಗಡೆ ಹೋದರೆ ಏನೂ ಇರಲ್ಲ. ಯಾರು ಎಷ್ಟು ಜನ ನೋಡ್ತಾರೋ ಅಷ್ಟು ಜನಕ್ಕೆ ಯೂಸ್ ಆಗಲಿ ಅಂತ ನಾನು ಹೇಳಿದ್ನಲ್ವ. ಈಗ ಬೇರೆ ಕುಕ್ಕಿಂಗ್ ವೀಡಿಯೋಸ್ ಆದರೆ ಮನೆಲ್ಲರ ಮೇಲೆ ಪ್ರಯೋಗ ಮಾಡ್ಬೋದು, ಅಂದರೆ ಟೇಸ್ಟು ಹಸ್ಬೆಂಡ್ಗೆ ಮಕ್ಕಳಿಗೆ ಕೊಟ್ಬಿಟ್ಟು. ಬಟ್ ಇವು ಬ್ಯೂಟಿ ಎಲ್ಲ ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೋಬೇಕು. ಬಟ್ ನನಗಂತೂ ತುಂಬ ಚೆನ್ನಾಗಿ ಅನಿಸಿದೆ. ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದು ಅಂತಂದರೆ, ಈಗ ಸ್ವಲ್ಪ ಅವಾಗ ಕಾಣಿಸ್ತಾ ಇತ್ತು, ಈಗಂತೂ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆಮೇಲೆ ಸ್ಕಿನ್ ಸಹ ಅಷ್ಟೇ ಸಾಫ್ಟ್ ಆಗಿದೆ. ತುಂಬ ಡ್ರೈ ಆಗಿತ್ತು, ಹೇಗೆ ಅಂದರೆ ಒಂಥರ ಸ್ಕಿನ್ನು ಪುಡಿ ಹೀಗೆ ಮಾಡ್ಕೊಂಡ್ರೆ ಏನಂತಾರೆ ಒಟ್ಟು ಅಂತಾರಲ್ವ, ಆ ಥರ ಅನ್ನಿಸ್ತಾ ಇತ್ತು ನನಗೆ. ತುಂಬ ಮಾಯ್ಶ್ಚರೈಸರನ್ನು ಡೈಲಿ ಒಂದು 3 ಸಲ 4 ಸಲ ಈ ಥರ ಎಲ್ಲ ಯೂಸ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ಸದ್ಯಕ್ಕೇನೋ ನಿಮಗೆ ಸಾಫ್ಟ್ ಅನಿಸುತ್ತೆ. ಬಟ್ ಫ್ಯೂಚರಲ್ಲಿ ಹೋಗ್ತಾ ಏನಾಗುತ್ತೆ, ಸ್ಕಿನ್ ಡಲ್ ಆಗುತ್ತೆ, ಆಮೇಲೆ ಕಲರ್ ಸಹ ಡಲ್ ಆಗುತ್ತೆ. ಹಾಗಾಗಿ ಜಾಸ್ತಿ ಕೆಮಿಕಲ್ ಇರೋಂಥವು ನೀವು ಪ್ರಾಡಕ್ಟ್ ಬಳಸಬೇಡಿ ಆದಷ್ಟು. ನಾನು ಯಾವಾಗಲೂ ಯಾಕೆ ಹೇಳೋದು, ಹೋಮ್ ರೆಮಿಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ಈಸಿ, ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಡ್ಬೋದು. ಬಟ್ ಯೂಸ್ ಮಾಡಿ. ಹೊರಗಡೆ ನೀವು ಪ್ರಾಡಕ್ಟು, ಹೊರಗಡೆ ಕ್ರೀಮ್ ಆಗಲಿ ಸಿರಮ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅರ್ಜೆಂಟಿಗೆ ಅಂದರೆ ನೀವೆಲ್ಲೋ ಟ್ರಿಪ್ ಹೋಗಿದ್ರಿ ಅಥವಾ ಅರ್ಜೆಂಟಿಗೆ ನೀವು ಯಾವುದೋ ಫಂಕ್ಷನ್ಗೆ ಹೋಗಬೇಕು, ಅವಾಗೆಲ್ಲ ನಾವು ಹಾಕಲೇಬೇಕಾಗುತ್ತೆ. ಯಾಕಂದರೆ ಮಾಯ್ಶ್ಚರೈಸರು, ಪ್ರೈಮರು, ಟೋನರು ಎಲ್ಲ ಬಳಸಬೇಕಾಗುತ್ತೆ, ಅವಾಗ ಬಳಸಿ, ನಾನು ಬೇಡ ಅನ್ನಲ್ಲ. ಬಟ್ ಮನೆಯಲ್ಲಿ ಡೈಲಿ ಏನಿರುತ್ತಲ್ವ, ನೀವೆಲ್ಲ ಹೋಮಲ್ಲಿ ಅಂದರೆ ಮನೆಯಲ್ಲಿ ಕಿಚನಲ್ಲಿ ಏನು ಸಿಗುತ್ತೋ ಆದಷ್ಟು ಅದನ್ನೇ ಬಳಸಿ. ನಿಮ್ಮ ಸ್ಕಿನ್ ಆವಾಗ ಚೆನ್ನಾಗಿರುತ್ತೆ, ಗ್ಲೋ ಆಗುತ್ತೆ, ಆಮೇಲೆ ಹೆಲ್ದಿಯಾಗಿರುತ್ತೆ. ಇದೊಂದು ತಿಳ್ಕೊಳ್ಳಿ. ವೈಟ್ ಆಗಿರಬೇಕು, ಬ್ಲ್ಯಾಕ್ ಆಗಿರೋದು, ಆಮೇಲೆ ಕಲರು ಅದು ಮುಖ್ಯ ಅಲ್ಲ, ಸ್ಕಿನ್ ಹೆಲ್ದಿಯಾಗಿರಬೇಕು ಅದು ಮುಖ್ಯ. ಅಂದರೆ ನಮಗೆ ಪಿಂಪಲ್ ಇರಬಾರ್ದು, ಡಾರ್ಕ್ನೆಸ್ಸು, ಆಮೇಲೆ ಪಿಗ್ಮೆಂಟೇಷನು, ಇದು ಯಾವುದು ಬರದೇ ಇರೋ ಥರ ತಡೆಯೋದೇ ಗ್ಲೋಯಿಂಗ್ ಸ್ಕಿನ್ ಅನ್ನೋದು. ನೀವು ಗ್ಲೋಯಿಂಗ್ ಸ್ಕಿನ್ ಅಂದರೆ ಹೇಗೆ, ಅಯ್ಯೋ ವೈಟ್ ಆಗಿಬಿಡ್ತಾರೆ ಇದನ್ನು ಹಚ್ಚಿಬಿಟ್ರೆ, ಹಾಗಲ್ಲ. ಹಂಗಂದರೆ ವೆಸ್ಟ್ ಇಂಡೀಸವ್ರಿಗೆ ಕೊಟ್ಬಿಟ್ರೆ ಇಡೀ ದೇಶದವರೇ ವೈಟ್ ಆಗಿಬಿಡ್ತಿದ್ರು, ಹಂಗೆ ನೋಡೋಕ್ಕೆ ಹೋದರೆ ಹಾಗಲ್ಲ. ಸ್ಕಿನ್ನು ಅಂದರೆ ಹೆಲ್ದಿಯಾಗಿರಬೇಕು ಅಷ್ಟೇ. ಇದನ್ನು ನೋಡಿ, ಒಂದು ಬಾಕ್ಸಲ್ಲಿ ಅಂದರೆ ಏರ್ಟೈಟ್ ಕಂಟೈನರ್ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಒಂದು ಗ್ಲಾಸಿಂದ ಆದರೆ ತುಂಬ ಒಳ್ಳೆಯದು, ಯಾಕಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಆಮೇಲೆ ಯಾವುದೇ ಒದ್ದೆ ಇರಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಥರ ಹೆಂಗಿದೆ ನೋಡಿ. ಈ ಕ್ರೀಮ್ನ ಈಗ ಹೇಗೆ ಬಳಸೋದಂತ ಹೇಳ್ತೀನಿ. ಫಸ್ಟು ನೀವು ವಾಶ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ನ. ಏನಾದರೂ ಬಳಸಿ, ನಿಮ್ಮ ಫೇಸ್ ವಾಶು ನೀವು ಯಾವ್ದು ಬಳಸ್ತೀರೋ ಅದನ್ನು ಬಳಸಿ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನ್ ಆದಮೇಲೆ ನೀವು ಟೋನರ್ ಇದ್ದರೆ ಟೋನರ್ ಬಳಸಿ, ಅಥವಾ ರೋಸ್ ವಾಟರ್ ಇದ್ದರೆ ಅದಾದರೂ ಬಳಸ್ಬೋದು, ಏನೂ ತೊಂದರೆ ಇಲ್ಲ, ಯಾವುದಾದ್ರೂ ಬಳಸಿ. ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಹಾಗೆ ಬಿಟ್ಟಿದೆ, ಅದು ಹಾಗೆ ಡ್ರೈ ಆಗಬೇಕು. ಅದನ್ನೇನು ರಬ್ ಮಾಡಬೇಡಿ. ನೋಡಿ, ಮತ್ತೆ ಟೋನರ್ ಬಳಸ್ತಾ ಇದ್ದಾಳೆ ಅಂತ ಕೇಳಬೇಡಿ. ನಿಮಗೆ ಇದು ಬಳಸೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಹಾಲು ಇರುತ್ತಲ್ವ, ಅದು ಕಾಟನಲ್ಲಿ ತೊಗೊಂಡು ಅದನ್ನು ಬೇಕಾದ್ರೂ ರಬ್ ಮಾಡ್ಕೊಬೋದು. ಹಾಲು ಸಹ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಟೋನರ್ ಅಂತಲೇ ಹೇಳ್ಬೋದು, ಅದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ನಾವು ರೆಡಿ ಮಾಡಿದ್ವಲ್ವ, ನೋಡಿ ಕ್ರೀಮ್. ಇದೇನಾದರೂ ಮನೇಲಿ ಮಾಡಿದ್ದಂತ ನೀವು ಯಾರಿಗಾದ್ರೂ ಹೇಳಿದರೆ ನಂಬ್ತಾರೆ, ಇಲ್ಲಾಂದರೆ ಯಾರೂ ನಂಬಲ್ಲ, ಆಚೆಯಿಂದ ಏನೋ ತಂದಿರೋದು ಅಂದ್ಕೊತಾರೆ. ಆಮೇಲೆ ಈ ಕ್ರೀಮ್ನ ನೋಡಿ, ನೈಟ್ ಕ್ರೀಮ್ ಅಂತಲೂ ಬಳಸಿ, ಡೇ ಕ್ರೀಮ್ ಅಂತಲೂ ಬಳಸ್ಬೋದು, ಏನು ತೊಂದರೆ ಇಲ್ಲ, ಏನಿಲ್ಲ. ಒಂದು ಸ್ವಲ್ಪ ತೊಗೊಂಡು ನೋಡಿ
ಸೇಮ್ ಕ್ರೀಮ್ ಥರನೇ ನಿಮಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನೀವು ಕಣ್ಣಿನ ಸುತ್ತ ಎಲ್ಲ ಕಡೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇನ್ನೆಲ್ಲ ಬೇಕಿರೋದು ಇದರಲ್ಲಿ ಅಲೋವೆರಾ ಜೆಲ್ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಅಪ್ಲೈ ಮಾಡಿದ ಮೇಲೆ ನೀವು ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಬೇಕಾದರೂ ಬಿಟ್ಟು ವಾಶ್ ಮಾಡಿ ಮತ್ತೆ ನೀವು ಮಾಯಿಶ್ಚರೈಸರ್ ಹಚ್ಕೊಳ್ಳಿ. ಆವಾಗ ನಿಮ್ಮ ಸ್ಕಿನ್ನು ಗ್ಲೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೋಡಿ ಈ ಕ್ರೀಮು ಹೇಗಿದೆ, ಹಾಗೆ ನೀವು ಯೂಸ್ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.